ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಅಂಬಸಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಂಬೇಡ್ಕರ್ ಫೋಟೋ ಅಳವಡಿಸದೆ ಪರೋಕ್ಷವಾಗಿ ಅಂಬೇಡ್ಕರ್ಗೆ ಅವಮಾನ. ಸುಮಾರು ತಿಂಗಳುಗಳ ಹಿಂದೆ ಬಾಬಾ ಸಾಹೇಬರ ಫೋಟೋ ತೆರವುಗೊಳಿಸಿ ಅವಮಾನ. ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ಪಂಚಾಯಿತಿ ಸಿಬ್ಬಂದಿಯಿಂದ ಉಡಾಪೆ ಉತ್ತರ ಮತ್ತು ದೌರ್ಜನ್ಯ. ಎಸ್ ವೀಕ್ಷಕರ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಗೆ ಒಳಪಡುವ ಅಂಬಸಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಮಫಲಕ ಅಳವಡಿಸದೆ ಸರ್ಕಾರದ ಆದೇಶ ಉಲ್ಲಂಘನೆ ಮತ್ತು ಬಾಬಾ ಸಾಹೇಬರಿಗೆ ಪರೋಕ್ಷವಾಗಿ ನಿರಂತರವಾಗಿ ಅವಮಾನ ಮಾಡಿರುವ ಘಟನೆ ನಡೆದಿದೆ. ವೀಕ್ಷಕರ, ಅಂಬಸಾಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತಿಪ್ಪೇಸ್ವಾಮಿ ಮತ್ತು ಕಾರ್ಯದರ್ಶಿ ನಾಗರಾಜ್ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಸುಮಾರು ತಿಂಗಳುಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕದೆ ಅವಮಾನಿಸಿದ್ದು, ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಳಗುಂದಿ ಬಸವರಾಜ್ ರವರು ಗರುಡ ನ್ಯೂಸ್ ಜೊತೆ ಮಾತನಾಡಿ ತೀವ್ರವಾಗಿ ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಮತ್ತು ಕಾರ್ಯದರ್ಶಿ ನಾಗರಾಜ್ ರವರು ತಮ್ಮ ಐಡಿ ಕಾರ್ಡ್ ಹಾಕದೆ ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ಪ್ರಶ್ನಿಸಿದ ಪತ್ರಕರ್ತರಿಗೆ ದರ್ಪ ಮತ್ತು ಉಡಪೆ ಉತ್ತರ ನೀಡಿರುವುದು ಅವರ ಬೇಜವಾಬ್ದಾರಿತನದ ಪರಮಾವಧಿ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ತಾಲೂಕು ಪ್ಲಾನಿಂಗ್ ಆಫೀಸರ್ ನಾಗರಾಜ್ ನಾಯ್ಕರವರು ಮಾತನಾಡಿ, ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿಯಾಗಿ ಪರೋಕ್ಷವಾಗಿ ಅವಮಾನಿಸಿದ ಪಂಚಾಯತಿ ಅಧಿಕಾರಿಗಳನ್ನ ಮತ್ತು ನಿರಂತರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನು ಕೂಡಲೇ ತಾಲೂಕು ಮತ್ತು ಜಿಲ್ಲಾಡಳಿತವು ಪಾರದರ್ಶಕವಾಗಿ ಪರಿಶೀಲಿಸಿ ಅಮಾನತು ಮಾಡಲಿ ಎಂದು ಗರುಡ ನ್ಯೂಸ್ ಆಗ್ರಹಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟ ಸುದ್ದಿ ಮುಂದುವರಿಯುವುದು. ವೇಟ್ ಅಂಡ್ ಸಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವಿಜಯನಗರ ಜಿಲ್ಲಾ ವರದಿಗಾರರು ಹೊನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮಾಡಿರ್ತಕ್ಕಂಥ ಅಂಬೇಡ್ಕರ್ ಫೋಟೋ ಇಲ್ಲ ಅಂದ್ರೆ ಅದು ಕಾನೂನು ಪ್ರಕಾರ ತಪ್ಪಾಗಿರ್ತದೆ. ಅದಕ್ಕೆ ನಾವು ವಿಷಾದಿಸ್ತೀವಿ. ಬಟ್ ಇವರು ಅಧಿಕಾರಿಗಳು ಡಾಕ್ಟರ್ ಬಿ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ಪಂಚಾಯತ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಹಾಕ್ಬೇಕು ಸರ್, ಅದು ಕಾನೂನು ಪ್ರಕಾರ ತಪ್ಪಾಕತಿ. ಬಟ್ ಅವರು ತಿದ್ದುಪಡಿ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಅಂಬೇಡ್ಕರ್ ಫೋಟೋ ಇಲ್ಲ ಅಂದ್ರೆ ಅದು ಕಾನೂನು ಪ್ರಕಾರ ತಪ್ಪಾಗಿರ್ತದೆ. ಅದಕ್ಕೆ ನಾವು ವಿಷಾದಿಸ್ತೀವಿ. ಬಟ್ ಇವರು ಅಧಿಕಾರಿಗಳು ಅದಕ್ಕೆ ಕ್ರಮ ತಗೋಬೇಕಾಗ್ತದೆ. ಈ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂತ ಹೇಳ್ತದೆ. ಅಧಿಕಾರಿ ನಿರ್ಲಕ್ಷ್ಯದಿಂದ ಗಮನಿಸಿದ್ದೀರಾ ಯಾವತ್ತನ ಇದು? ಇಲ್ಲ, ಗಮನಿಸಿಲ್ಲ ಸರ್. ಹೋದ ಸರಿ ನಾವು ಇದ್ದೀವಿ ಸರ್, ಮಾಜಿ ಅಧ್ಯಕ್ಷರು ನಾವು. ಅವಾಗೆಲ್ಲ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿವಿ. ಈಗ ನೋಡಿದ್ರೆ ಅವ್ರದ್ದೊಂದು ಫೋಟೋ ಎಲ್ಲ ಇವ್ರದ್ದು ಫೋಟೋ ಎಲ್ಲ ಕಿತ್ತು ಹೋಗಿದ್ಬಿಟ್ಟಾರ. ಇದಕ್ಕೆ ಒಬ್ರಿಗೊಬ್ರು ಸಂಬಂಧ ಇಲ್ದಂಗೆ ಆಗೈತಿ. ಇದು ಕಾನೂನು ಪ್ರಕಾರ ಅದನ್ನು ಕ್ರಮ ತಗೋಬೇಕು ಅಧಿಕಾರಿಗಳು ಬಂದಂತ ನನ್ನ ಅಭಿಪ್ರಾಯ. ಅಸೆಂಬ್ಲಿ ಮೀಟಿಂಗ್ನಲ್ಲೇ ಅದಕ್ಕೆ ಸಾಕಷ್ಟು ಗೌರವ ಕೊಟ್ಟು ಆತ ಮಾಡಿರ್ತಕ್ಕಂಥ ಕಾನೂನನ್ನು ತಿದ್ದುಪಡಿ ಯಾರ ಕಡೆಯಿಂದ ಅದನ್ನು ಚೇಂಜ್ ಮಾಡೋಕ್ಕಾಗ್ದೇ ಅವರು ಸಾಕಷ್ಟು ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ. ಅಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಗೌರವ ಕೊಟ್ಟರು ಸಹ ಇಲ್ಲಿ ಆಫ್ಟರ್ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಗೌರವ ಕೊಟ್ಟಲ್ಲ ಅಂದ್ರೆ ಇದು ಭಾಳ ಅನ್ಯಾಯ ಅಂತ. ಕಡ್ಡಾಯವಾಗಿ ಎಲ್ಲ ಪಂಚಾಯತಿ ತಾಲೂಕು ಇದರಲ್ಲಿ ಆಫೀಸ್ಗಳಲ್ಲಿ ಕಡ್ಡಾಯ ಹಾಕಲೇಬೇಕಂತೇಳಿ ಆದೇಶ ಇದೆ. ಆದ್ರೂ ಈ ಅಧಿಕಾರಿಗಳು ಆದೇಶವನ್ನು ಪಾಲ್ತಾ ಇಲ್ಲ. ಅದು ಆದೇಶ ಇವರು ಪಾಲನೆ ಮಾಡಿಲ್ಲ ಸರ್. ಅದು ಕಾನೂನು ಪ್ರಕಾರ ತಪ್ಪಾಗತ್ತೆ. ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ನನ್ನ ಅಭಿಪ್ರಾಯ, ನಮ್ಮೆಲ್ಲರ ಅಭಿಪ್ರಾಯ ಸರ್. ತಮ್ಮ ಹೆಸರು ಸರ್? ನನ್ನ ಒಳಗುಂದಿ ಬಸವರಾಜ್ ಅಂತ. ಅಣ್ಣನವರು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಫೋಟೋ ಇಲ್ಲದಕ್ಕೆ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಅಧಿಕಾರಿಗಳ ಬಗ್ಗೆ ಆಕ್ಷನ್ ಆಗ್ಬೇಕಂತೇಳಿ ಮಾತನಾಡಿದ್ದಾರೆ. ಎದಕ್ಕೆ ತಂದಿಲ್ಲ ಅಧಿಕಾರಿ? ಹೌದಾ ಇಲ್ಲ ನೀವು? ಮತ್ತೆ ಎದಕ್ಕೆ ತಂದಿಲ್ಲ? ಡ್ಯೂಟಿ ಮಾಡಕ್ ಬಂದಿರಾ ಇಲ್ಲ ನೀವು? ಡ್ಯೂಟಿ ಮಾಡಕ್ ಬಂದಿರಾ ಇಲ್ಲ? ಬಂದ ಮೇಲೆ ಕೇಳ್ಬೇಕಿಲ್ಲ, ನಿಮ್ ಕರ್ತವ್ಯ ಹೌದಿಲ್ಲ ನೀವು? ಮತ್ತೆ ಎದಕ್ಕೆ ಹಾಕೊಂಡಿಲ್ಲ ನೀವು? ಆಗ್ಲಿ ಸರ್. ಈಗ ಐಡಿ ಕಾರ್ಡ್ ಎದಕ್ಕೆ ಹಾಕಿಲ್ಲ ಸರ್? ಈಗ ಐಡಿ ಕಾರ್ಡ್ ಎದಕ್ಕೆ ಹಾಕಿಲ್ಲ ನೀವು? ಈಗ ಐಡಿ ಕಾರ್ಡ್ ಎದಕ್ಕೆ ಹಾಕಿಲ್ಲ?
ಹೌದು, ನಾನು ಹೇಳಿದ್ದೆ ಕರ್ತವ್ಯ ಹೌದಿಲ್ಲ ನೀವು, ಹೌದು, ಅಧಿಕಾರಿ ಹೌದಿಲ್ಲ ನೀವು. ಹೌದು ಹೌದು ಸರ್. ಈಗ ನಾನು ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ವಿಡಿಯೋ ಮಾಡ್ತಾ ಇದ್ದೀರಲ್ಲ, ತಾವು ಯಾರು ಸರ್ ಅಂತ ಕೇಳೋದು ನಾವು ಮೀಡಿಯಾದಲ್ಲಿ ಅಂತ ಹೇಳಿದ್ವಿ ನಾವು. ಆಯ್ತು ಬಿಡಿ. ಈಗ ನೀವು ಅಧಿಕಾರಿ ಅನ್ನೋ ಕೈ ಏನ್ ಪ್ರೂಫ್ ಐತಿ ಈಗ? ಈಗ ನೀವು ಅಧಿಕಾರಿ ಅನ್ನೋ ಕೈ ಏನ್ ಪ್ರೂಫ್ ಐತಿ ಈಗ? ತಂದಿಲ್ಲ ಈಗ ನಮಗೆ ಕೇಳ್ತಿರಲ್ಲ, ನಾವು ಕ್ವಶನ್ ಮಾಡ್ತಾ ಇದೀವಿ, ಹೇಳ್ರಿ ನೀವು. ಕೇಳಬಹುದು. ಇಲ್ಲ ಅಂತ ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲೇ ಅದಾವ ಸರ್ ಎಲ್ಲವೂ. ಈಗ ಅವ್ರು ಬಡಿಗೆ ಕರ್ಕೊಂಡು ಬಂದು ಕಟ್ ಮಾಡಿಸಿ ಎಲ್ಲವನ್ನು ಒಂದೇ ಸಲ. ಇಲ್ಲ ಸರ್, ಎಲ್ಲ ಫೋಟೋ ಇದ್ದಾವೆ. ಅವ್ರು ಹೇಳ್ತಿದ್ದಾರೆ ಎಲ್ಲ ಫೋಟೋ ನಾವು GPS ವಿಡಿಯೋ ಮಾಡ್ಕೊಂಡಿದ್ದೀವಿ, ವಿತ್ ಖಾಲಿ ವಿಡಿಯೋನು ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಎಲ್ಲ ಫೋಟೋ ಇದ್ದಾವೆ ಗೋಡೆ ಮೇಲೆ. ಎಲ್ಲ ಬಸವಣ್ಣ ಅವರೆಲ್ಲ ಫೋಟೋ ಇದೆ. ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಇಲ್ಲ, ಎವಿಡೆನ್ಸ್ ಇದೆ ನಮ್ಮ ಹತ್ರ. ನೀವು ತನಿಖೆ ಮಾಡಿ ಇದು ಮಾಡಿರಿ, ನಾವು ಸುದ್ದಿ ಮಾಡೋದು ಮಾಡ್ತೀವಿ. ಅವರು ಹೇಳೋ ಪ್ರಕಾರ ಅದು ಒಂದೇ ಫೋಟೋ ತೆಗೆದಕ್ಕೆ ಇದು ಮಾಡೋ ಅವಶ್ಯಕತೆ ಇದ್ದಿಲ್ಲ. ಎಲ್ಲ ಫೋಟೋ ಇದ್ದ ಎಲ್ಲ ಫೋಟೋ ಇಕ್ಕಿದ್ದು ಒಂದೇ ಫೋಟೋ ಎಷ್ಟು ತೆಗೆದು ಹೌದು ಸರ್. ಇವಾಗ ನೋಡೋಣ ಬರೀ, ಇವಾಗ ನೀವೇ ಬನ್ನಿ. ಇವಾಗ ಜಸ್ಟ್ ಹಾಕಿದ್ದಾರೆ ತಾಮ್ರಗದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಕಿರೋ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದೀವಿ. ನಾವು ಬಂದಾಗೆ ಎಲ್ಲ ಫೋಟೋ ಇದ್ದಾವೆ. ಇವಾಗ ಫ್ರೇಮ್ ಇಳಿಸ್ಬೇಕಂತಂದ್ರೆ ಪಂಚಾಯತ್ಗೆ ಎಲ್ಲ ಫೋಟೋ ತೆಗೆದುಕೊಂಡು ಇಳಿಸ್ಬೇಕು. ಆಮೇಲೆ ಒಂದೊಂದೇ ಫ್ರೇಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರದೇ ಸೈಡ್ಗೆ ಫ್ರೇಮ್ ಇಳಿಸೋ ಉದ್ದೇಶ ಏನು? ಹೌದು ಸರ್. ಏನ್ ಹೇಳ್ತೀರಾ ಸರ್ ಈಗ ಇದಕ್ಕೆ ನೀವು? ನಾನು ನಿಮ್ಮ ಮೇಡಮ್ ಗಮನಕ್ಕೆ ಹಾಕಿದ್ದೀನಿ ಸರ್. ಇವ ಸಾರಿಗೆ ಹಾಕಿದ್ವಿ, ಮತ್ತೆ ನಿಮ್ಮ ಮೇಡಮ್ ಗಮನಕ್ಕೆ ಹಾಕಿದ್ವಿ, DC ಮೇಡಮ್ ಗಮನಕ್ಕೆ ಹಾಕಿದ್ವಿ. ಏನು ಅದೇನೈತೆ ಮತ್ತೆ ಮಾತಾಡೋಣ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಈಗ ಎಷ್ಟೇನು ವಾಸ್ತವಾಂಶ ಏನೈತೆ ತಿಳ್ಕೊಡಿ ಸರ್. ತಿಳ್ಕೊಂಡು ನಮ್ಮ ಮೇಲಧಿಕಾರಿ ಅವ್ರ ಗಮನಕ್ಕೆ ತೊಗೊಂಡ್ಬಿಡ್ತೀನಿ ನಾನು. ಹ್ಞೂ ಸರ್. ವಿಶ್ವನಾಥ್ ಸಾರಿಗೆ ನಾನು ಮಾತಾಡಿದ್ದೀನಿ ಸರ್, ಅವರು ಮಾತಾಡ್ತಂದ್ರೆ. ಮತ್ತೆ ಇವರು ಇದೇ ಬರೋದು ಸರ್. ಇವರು ತರಿಸಿದ್ದು ಇದು ಮಾಡ್ಕೊತೀರಿ ಫ್ಲಾಗ್ ಉಂಟ್ರಲ್ಲಿ ಮೂಲ ಬಿಸಾಕಾರ ಫ್ಲಾಗ್ಗಳಿಗೆ. ಇವ್ರಿಗೆ ಫ್ಲಾಗ್ ಇವರಿಗೆ ಗಾಡಾಜಿಲ್ ಅಂತ ಅದೇ ಮಾಡ್ತೀರಿ. ಇಲ್ಲ ಅದಷ್ಟು ಬಂದಿಲ್ಲ. ತಮ್ಮ ಸ್ವಲ್ಪ ಮಗ ತೋರ್ಸು ತಮ್ಮ. ನಮ್ಮ ಹೆಸರು ನಾಗರಾಜ್.